ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಅಮೆರಿಕದಲ್ಲಿ ಅಧ್ಯಕ್ಷರಾದ ಬಳಿಕ ಅಮೆರಿಕದಿಂದ ಬರ್ತಿರುವಂತಹ ಒಂದೊಂದು ಸುದ್ದಿಯೂ ಕೂಡ ಬಹಳ ಆಘಾತಕಾರಿಯಾಗಿದೆ. ಇಷ್ಟು ದಿನ ವಿಶ್ವಕ್ಕೆ ಆಘಾತ ಕೊಡ್ತಾ ಇತ್ತು, ಈಗ ಬಂದಂತಹ ಸುದ್ದಿ ಅಮೆರಿಕನ್ನರಿಗೂ ಕೂಡ ಆಘಾತವನ್ನು ತರಿಸಿದೆ. ಯಾಕೆ ಕೇಳಿದ್ರೆ, ಟ್ರಂಪ್ ಎರಡನೇ ಮಹಾಯುದ್ಧ ಕಾಲದಲ್ಲಿ ಅಮೆರಿಕದಲ್ಲಿ ಬಳಕೆಯಾದಂತಹ ಒಂದು ಕಾನೂನನ್ನು ಮತ್ತೆ ಬಳಸೋದಕ್ಕೆ ಹೊರಟಿದ್ದಾರೆ. ಅದೇನು ಕೇಳಿದ್ರೆ, ಅಮೆರಿಕದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಜಾರಿಗೊಳಿಸೋದಕ್ಕೆ ಟ್ರಂಪ್ ಹೊರಟಿದ್ದಾರೆ. ಇಷ್ಟು ದಿನ ಅಮೆರಿಕದ ಸೇನೆ ವಿಶ್ವದ ಬೇರೆ ಬೇರೆ ಕಡೆ ಕಾರ್ಯನಿರ್ವಹಿಸ್ತಾ ಇತ್ತು, ಬೇರೆ ಬೇರೆ ದೇಶದ ವಿಚಾರಗಳಿಗೆ ಮೂಗು ತುರಿಸ್ತಾ ಇತ್ತು. ಈಗ ಅಮೆರಿಕದ ಟ್ರಂಪ್ ಸರ್ಕಾರ ತನ್ನ ಸೇನೆಯನ್ನು ತನ್ನ ದೇಶದೊಳಗೆ ಬಳಸೋದಕ್ಕೆ ನಿರ್ಧಾರ ಮಾಡಿದೆ. ಇದು ದೊಡ್ಡ ಬೆಳವಣಿಗೆ. ಈ ಸುದ್ದಿಯನ್ನು ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡ್ತಾ ಇದೆ, ಅಮೆರಿಕದ ಲೀಡಿಂಗ್ ಪತ್ರಿಕೆಗಳು ವರದಿ ಮಾಡ್ತಾ ಇದ್ದಾವೆ, ವಿಶ್ವದ ಬಹುತೇಕ ಮಾಧ್ಯಮಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಹೆಡ್ಲೈನ್ ಸುದ್ದಿ ಆಗ್ತಾ ಇದೆ. ಹಾಗಾದ್ರೆ ಟ್ರಂಪ್ ಮಾಡ್ತಿರೋದು ಏನು? ನ್ಯಾಷನಲ್ ಎಮರ್ಜೆನ್ಸಿಯನ್ನು ಜಾರಿಗೊಳಿಸುವಂತಹ ಉದ್ದೇಶ ಏನು? ಭಾರತೀಯರಿಗಂತೂ ಎಮರ್ಜೆನ್ಸಿ ಅಂತಂದ್ರೆ ಭಯ ಆಗತ್ತೆ. ಯಾಕೆಂದ್ರೆ ಇಂದಿರಾ ಗಾಂಧಿ ಭಾರತದಲ್ಲಿ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದ್ರು. ಆ 2 ವರ್ಷ ಭಾರತ ಯಾವ ರೀತಿಯಾಗಿ ಕಷ್ಟಪಡುತ್ತು ಅಂತ ನಿಮಗೆಲ್ಲ ಗೊತ್ತು. ಅಂತಹ ಎಮರ್ಜೆನ್ಸಿಯನ್ನ ಟ್ರಂಪ್ ಅಮೆರಿಕದಲ್ಲಿ ಯಾಕೆ ಜಾರಿಗೊಳಿಸ್ತಾ ಇದ್ದಾರೆ? ಮೊದಲೇ ಅದನ್ನು ಘೋಷಣೆ ಮಾಡಿರೋದಾದ್ರೂ ಯಾಕೆ? ಈ ಎಮರ್ಜೆನ್ಸಿಯ ಎಫೆಕ್ಟ್ ಭಾರತೀಯರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮಗೆ ಮಾಹಿತಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಟ್ರಂಪ್ ತನ್ನ ಚುನಾವಣಾ ಭಾಷಣದುದ್ದಕ್ಕೂ ಕೂಡ ಅಮೆರಿಕದ ಸೆಕ್ಯೂರಿಟಿಯ ಬಗ್ಗೆ ಮಾತನಾಡ್ತಾ ಇದ್ರು. ಅಮೆರಿಕದಲ್ಲಿರುವಂತಹ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಬಗ್ಗೆ ಮಾತನಾಡ್ತಾ ಇದ್ರು. ಅಕ್ರಮ ನುಸುಳುಕೋರರು ಅಮೆರಿಕವನ್ನ ಬಹಳ ಸಂಕಷ್ಟಕ್ಕೀಡು ಮಾಡಿದ್ದಾರೆ, ಇವ್ರನ್ನೆಲ್ಲ ಒದ್ದು ಹೊರ ಹಾಕಬೇಕು ಅಂತ ಹೇಳಿ ಟ್ರಂಪ್ ಘೋಷಣೆ ಮಾಡಿದ್ರು. ಆದರೆ ಪ್ರತಿ ಬಾರಿಯೂ ನಾವು ಈ ರಾಜಕಾರಣಿಗಳ ಭಾಷಣವನ್ನು ಯಾವ ರೀತಿಯಾಗಿ ನೋಡ್ತೀವಿ? ಇವ್ರು ಹೇಳಿರ್ತಾರೆ, ಅಧಿಕಾರಕ್ಕೆ ಬಂದ ಮೇಲೆ ಅಷ್ಟೊಂದು ಕಠಿಣವಾದಂತಹ ನಿರ್ಧಾರಗಳನ್ನು ಕೈಗೊಳ್ಳೋದಿಲ್ಲ, ಯಾಕೆಂದ್ರೆ ಇದೆಲ್ಲ ಸಾಧ್ಯವಾಗದ ಮಾತು ಅಂತ ಪ್ರತಿಯೊಬ್ಬರಿಗೂ ಅನಿಸ್ತಾ ಇರುತ್ತೆ. ಆದರೆ ಟ್ರಂಪ್ ವಿಚಾರದಲ್ಲಿ ಹಾಗೆ ಅಂದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. 2016ರಲ್ಲಿ ಇವರೊಂದು ಭಾಷಣ ಮಾಡಿದ್ರು, ಅಮೆರಿಕನ್ನರ ಸುರಕ್ಷತೆ ಮತ್ತು ಅಮೆರಿಕದ ಬಾರ್ಡರ್ ಸೆಕ್ಯೂರಿಟಿಗೆ ನಾನು ಕ್ರಮ ಕೈಗೊಳ್ತೀನಿ ಅಂತ. ಆಗ ಟ್ರಂಪ್ ಅದನ್ನು ಸಾಧಿಸಿ ತೋರಿಸಿದ್ರು. ತನ್ನ 4 ವರ್ಷದ ಅವಧಿಯಲ್ಲಿ ಅಮೆರಿಕದ ಸುರಕ್ಷತೆಗೆ ಸಾಕಷ್ಟು ಕ್ರಮ ವಹಿಸಿದ್ರು. ಆದರೆ ಈ ಬಾರಿ ಟ್ರಂಪ್ ಪ್ರಚಾರ ಮಾಡುವಂತಹ ವೇಳೆ ಅವರ ಭಾಷಣ ಇನ್ನೂ ಅಗ್ರೆಸಿವ್ ಆಗಿತ್ತು. ಅವರು ಯಾವ ಮಟ್ಟಿಗೆ ಹೇಳ್ತಾ ಇದ್ರು ಅಂತಂದ್ರೆ, ಇವತ್ತು ಅಮೆರಿಕದ ದುಸ್ಥಿತಿಗೆ ಅಕ್ರಮ ವಲಸಿಗರೇ ಕಾರಣ, ಅಮೆರಿಕನ್ನರಿಗೆ ಸೆಕ್ಯೂರಿಟಿ ಇಲ್ಲದಂತಾಗಿದೆ, ಅನೇಕ ಕ್ರೈಮ್ ಚಟುವಟಿಕೆಗಳು ಅಮೆರಿಕದಲ್ಲಿ ನಿರಂತರವಾಗಿ ಹೆಚ್ಚಾಗ್ತಾ ಇದೆ, ಇದಕ್ಕೆಲ್ಲ ವಲಸಿಗರೇ ಕಾರಣ, ನಾನು ಅವರನ್ನ ಕತ್ತು ಹಿಡಿದು ಹೊರಗೆ ಹಾಕ್ತೀನಿ ಎನ್ನುವ ರೀತಿಯಲ್ಲಿ ಟ್ರಂಪ್ ಮಾತನಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರು ಹೇಳಿದ್ರು, ಕೆಲವೊಂದಷ್ಟು ಅಮೆರಿಕದ ಅತ್ಯಂತ ಹಳೆಯ ಕಾನೂನು, ತುಂಬ ಶಕ್ತಿಯುತವಾದಂತಹ ಕಾನೂನನ್ನು ನಾನು ಬಳಸ್ತೀನಿ, ಆ ಮೂಲಕವಾಗಿ ಅಮೆರಿಕದಲ್ಲಿರುವಂತಹ ಅಕ್ರಮ ವಲಸಿಗರನ್ನ ಒದ್ದು ಹೊರಗೆ ಹಾಕ್ತೀನಿ ಅಂತ ಟ್ರಂಪ್ ಘೋಷಣೆ ಮಾಡಿದ್ರು. ಹಾಗೆ ಯಾರಿಗೂ ನಂಬಿಕೆ ಬಂದಿರಲಿಲ್ಲ. ಆದರೆ ಕೆಲವರು ಇದನ್ನು ನಂಬಿದ್ರು, ಟ್ರಂಪ್ ಬಂದರೆ ಮಾಡಿದ್ರೂ ಮಾಡಬಹುದು, ಇಂತಹ ಕಠಿಣ ನಿರ್ಧಾರವನ್ನು ಕೈಗೊಳ್ಳಬಹುದು ಅಂತ. ಅಷ್ಟಕ್ಕೂ ಟ್ರಂಪ್ ಮಾಡ್ತಿರೋದೇನು ಕೇಳಿದ್ರೆ, ಅಮೆರಿಕದಲ್ಲಿ ಅತ್ಯಂತ ಪ್ರಬಲವಾದಂತಹ ಒಂದು ಕಾನೂನಿದೆ, ಅದು 226 ವರ್ಷದ ಹಳೆಯ ಕಾನೂನು. ಅದರ ಹೆಸರು 1798 ಏಲಿಯನ್ ಎನಿಮೀಸ್ ಆಕ್ಟ್. ಇದನ್ನ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಅಮೆರಿಕದಲ್ಲಿ ಬಳಸಿದ್ರು. ಅದಾದ ನಂತರ ಅಮೆರಿಕದಲ್ಲಿ ಈ ಕಾನೂನನ್ನು ಬಳಸಿಯೇ ಇರಲಿಲ್ಲ, ಯಾವುದೇ ಸರ್ಕಾರ ಅಂತಹ ಸಾಹಸ ಮಾಡಿರಲಿಲ್ಲ. ಆದರೆ ಈಗ ಟ್ರಂಪ್ ಅದನ್ನು ಬಳಸೋದಕ್ಕೆ ಹೊರಟಿದ್ದಾರೆ. ಈ ಕಾನೂನು ಏನು ಕೇಳಿದ್ರೆ, ಒಂದು ವೇಳೆ ಅಮೆರಿಕದಲ್ಲಿ 1798 ಏಲಿಯನ್ ಎನಿಮೀಸ್ ಆಕ್ಟ್ ಅನ್ನು ಬಳಸಿದ್ದೆ ಆದರೆ, ಯಾವುದಾದ್ರೂ ಅಧ್ಯಕ್ಷರು ಆ ಕಾನೂನನ್ನು ಜಾರಿಗೆ ತಂದಿದ್ದೆ ಆದರೆ, ಆಗ ಅಮೆರಿಕದ ಅಧ್ಯಕ್ಷರಿಗೆ ಸುಪ್ರೀಂ ಪವರ್ ಬಂದ್ಬಿಡುತ್ತೆ. ಯಾವ ರೀತಿಯಾಗಿ ಕೇಳಿದ್ರೆ, ಅಮೆರಿಕದ ಯಾವುದೇ ಪ್ರಜೆಯನ್ನು ಬೇಕಾದರೂ ಅವರು ಹೊರ ಹಾಕ್ಬೋದು. ಈತ ನಮ್ಮ ದೇಶದ ಪ್ರಜೆ ಅಲ್ಲ, ಈತ ನಮ್ಮ ದೇಶದಲ್ಲಿ ಇರೋದಕ್ಕೆ ನಾಲಾಯಕ್ಕು, ಈತನನ್ನು ನಮ್ಮ ದೇಶ ಇಟ್ಕೊಳ್ಳೋದಿಲ್ಲ, ಇದನ್ನು ಅಮೆರಿಕದ ಅಧ್ಯಕ್ಷರು ನಿರ್ಧಾರ ಮಾಡಬಹುದು. ಅಂತಹ ಒಂದು ಸುಪ್ರೀಂ ಪವರ್ ಅಮೆರಿಕದ ಅಧ್ಯಕ್ಷರಿಗೆ ಬರುತ್ತೆ. ಒಂದು ವೇಳೆ ಅಮೆರಿಕದ ಅಧ್ಯಕ್ಷ ಈ ಕಾನೂನನ್ನು ಬಳಸಿ 1,000 ಜನರನ್ನ ನಮ್ಮ ದೇಶದೊಳಗೆ ಇಟ್ಕೊಳ್ಳೋದಿಲ್ಲ, ಅಥವಾ 1,00,000 ಜನರನ್ನೇ ನಮ್ಮ ದೇಶದೊಳಗೆ ಇಟ್ಕೊಳ್ಳೋಲ್ಲ, ಇವ್ರನ್ನೆಲ್ಲ ನಾವು ಹೊರ ಹಾಕ್ತಿದ್ದೀವಿ ಅಂತ ತೀರ್ಮಾನ ಕೈಗೊಂಡ್ರೆ, ಅದನ್ನು ಅಮೆರಿಕದ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಪ್ರಶ್ನಿಸೋದಕ್ಕೆ ಸಾಧ್ಯ ಇಲ್ಲ. ಅಧ್ಯಕ್ಷರೇ ಅಂತಿಮ ಆಗ್ತಾರೆ, ಅಧ್ಯಕ್ಷರ ನಿರ್ಣಯವೇ ಅಂತಿಮ ನಿರ್ಣಯ ಆಗಿರುತ್ತೆ. ಅಷ್ಟೊಂದು ಪ್ರಭಾವಿಯಾದಂತಹ ಕಾನೂನಿದು. ಈಗ ಟ್ರಂಪ್ ಇದನ್ನು ಬಳಸೋದಕ್ಕೆ ಹೊರಟಿದ್ದಾರೆ. ಇದು ಈ ಹಿಂದೆ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಬಳಕೆಯಾಗಿತ್ತು. 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಜಪಾನ್, ಇಟಲಿ, ಜರ್ಮನಿ ಈ 3 ದೇಶದ ಪ್ರಜೆಗಳನ್ನು ಅಮೆರಿಕದಿಂದ ಹೊರಹಾಕಲಾಗಿತ್ತು. ಯಾಕೆ ಕೇಳಿದ್ರೆ, ಇಟಲಿಯ ಮುಸೋಲಿನಿ, ಜರ್ಮನಿಯ ಹಿಟ್ಲರ್, ಜಪಾನ್ ಎಂಪೈರ್ ಈ 3 ಜನ ಕೂಡ ಅಮೆರಿಕದ ವಿರುದ್ಧ ಮುಗಿಬಿದ್ದಿದ್ರು. ಇವರ ವಿರುದ್ಧವೇ ಅಮೆರಿಕ ಯುದ್ಧ ಮಾಡ್ತಾ ಇತ್ತು. ಹೀಗಾಗಿ ಈ ದೇಶದ ಪ್ರಜೆಗಳನ್ನು ಕೂಡ ಅಮೆರಿಕ ಶತ್ರುಗಳು ಅಂತ ಭಾವಿಸಿತ್ತು. ಈ ಕಾರಣದಿಂದಾಗಿ 1798 ಏಲಿಯನ್ ಎನಿಮೀಸ್ ಆಕ್ಟ್ ಅನ್ನು ಅಮೆರಿಕ ಸರ್ಕಾರ ಬಳಸಿತ್ತು. ಅದಾದ ನಂತರ ಇದುವರೆಗೂ ಕೂಡ ಅಮೆರಿಕ ಸರ್ಕಾರ ಈ ಆಕ್ಟ್ ಅನ್ನು ಬಳಸಿರಲಿಲ್ಲ, ಇಂತಹ ಒಂದು ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿರಲಿಲ್ಲ. ಆದ್ರೆ ಈಗ ಟ್ರಂಪ್ ಟೀಮ್ ಹೇಳ್ತಾ ಇದೆ, ನಾವು ಬಂದ ತಕ್ಷಣ ಅಮೆರಿಕದಲ್ಲಿ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡ್ತೀವಿ, ಅಮೆರಿಕದಲ್ಲಿರುವಂತಹ ಅಕ್ರಮ ವಲಸಿಗರನ್ನ ನಾವು ಹೊರ ಹಾಕ್ತೀವಿ, ಕತ್ ಹಿಡಿದು ಹೊರಗೆ ದಬ್ತೀವಿ, ಇದಕ್ಕೋಸ್ಕರವಾಗಿ ಅಮೆರಿಕದ ಸೇನೆಯನ್ನು ಕೂಡ ನಾವು ಬಳಸ್ಕೊಳ್ತೀವಿ ಅಂತ ಹೇಳಿ ಅಮೆರಿಕದ ಟ್ರಂಪ್ ಟೀಮ್ ಹೇಳ್ತಾ ಇದೆ. ಮಿತ್ರರೇ, ಒಮ್ಮೆ ಅಮೆರಿಕದಲ್ಲಿ ಈ ಕಾನೂನನ್ನು ಲಾಗು ಮಾಡ್ತಿದ್ದಂತೆ ಅಮೆರಿಕದ ಸೇನೆಗೆ ಕಂಪ್ಲೀಟ್ ಪವರ್ ಕೊಡಲಾಗುತ್ತೆ. ಯಾರ್ಯಾರು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಇದಾರೋ ಅವರನ್ನ ದೇಶದಿಂದ ಹೊರಹಾಕುವಂತ ತೀರ್ಮಾನ ಕೈಗೊಳ್ಳಲಾಗುತ್ತೆ. ಒಂದು ಅಂದಾಜಿನ ಪ್ರಕಾರ
ಲಕ್ಷಾಂತರ ಮಂದಿ ಅಮೆರಿಕದಿಂದ ಹೊರ ಹೋಗುವಂತ ಸಾಧ್ಯತೆಗಳಿದೆ. ಯಾಕೆ ಹೀಗೆ ಟ್ರಂಪ್ ಇಂತಹದೊಂದು ಕಠಿಣ ನಿರ್ಧಾರ ಮಾಡ್ತಿರೋದು ಯಾಕೆ ನೋಡಿದ್ರೆ, ಅಮೆರಿಕದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಈ ಅಕ್ರಮ ವಲಸಿಗರ ಸಂಖ್ಯೆ ವಿಪರೀತವಾಗಿ ಆಗ್ತಾ ಇದೆ. ಭಾರತ ಕೂಡ ಈ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಅಮೆರಿಕದಲ್ಲಿ ಇದಿನ್ನೂ ಕೂಡ ಜಾಸ್ತಿ ಇದೆ. ನೀವು ಏನು ಅಂದುಕೊಳ್ತೀವಿ, ಅಮೆರಿಕ ಅಂತಂದ್ರೆ ಅದು ಸೂಪರ್ ಪವರ್ ದೇಶ, ಅಲ್ಲಿ ಇಂತಹ ಸಮಸ್ಯೆಗಳೆಲ್ಲ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರು ತುಂಬಾ ಮುಂದುವರೆದಿದ್ದಾರೆ, ತನ್ನ ದೇಶದ ಸೆಕ್ಯೂರಿಟಿಗೋಸ್ಕರವಾಗಿ ಸಾಕಷ್ಟು ಕ್ರಮ ವಹಿಸಿರ್ತಾರೆ. ಹೀಗೆಲ್ಲ ನಮಗೊಂದು ಭಾವನೆ ಇರುತ್ತೆ. ಆದರೆ ಮಿತ್ರರೇ, ಅಮೆರಿಕದಲ್ಲೂ ಕೂಡ ನಮ್ಮಲ್ಲಿದ್ದಂತೆ ಪಕ್ಷಗಳಿದಾವೆ. ಆ ರಾಜಕೀಯ ಪಕ್ಷಗಳ ಸಿದ್ಧಾಂತಗಳು ಬೇರೆ ಬೇರೆ ಆಗಿದೆ. ಈಗ ನಮ್ಮ ದೇಶದಲ್ಲಿ ಒಂದು ಸರ್ಕಾರ ಬಂದಾಗ ಅವರು ದೇಶದ ಒಳಗೆ ಯಾವುದೇ ಇತರ ದೇಶದ ಅಕ್ರಮ ವಲಸಿಗರು ಬರಬಾರದು ಅಂತ ಹೇಳ್ತಾರೆ. ಇನ್ನೊಂದು ಸರ್ಕಾರ ಬಂದ್ರೆ ಬರಲಿ ಬಿಡ್ರಿ, ಮಾನವೀಯತೆ ನೆಲೆಗಟ್ಟಿನಲ್ಲಿ ನಾವು ಅವರಿಗೆ ಆಶ್ರಯ ಕೊಡ್ತೀವಿ ಅಂತ ಹೇಳ್ತಾರೆ. ಹೀಗೆ ದ್ವಂದ್ವಗಳಿರುತ್ತಲ್ಲ, ಅಮೆರಿಕದಲ್ಲೂ ಕೂಡ ಹೀಗೆ. ಯಾವಾಗ ಅಮೆರಿಕದಲ್ಲಿ ರಿಪಬ್ಲಿಕನ್ಸ್ ಅಧಿಕಾರಕ್ಕೆ ಬರ್ತಾರೋ ಆಗ ಅವ್ರು ಏನ್ ಮಾಡ್ತಾರೆ, ಅಮೆರಿಕನ್ನರಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ. ಅಮೆರಿಕ ಇರುವಂತಹದ್ದು ಅಮೆರಿಕನ್ನರಿಗಾಗಿ, ಆನಂತರ ಬೇರೆಯವರು ಅಂತ. ಆದರೆ ಈ ಡೆಮಾಕ್ರೆಟಿಕ್ಗಳು ಹಾಗಲ್ಲ. ಅಮೆರಿಕ ಎಲ್ಲರಿಗೂ ಕೂಡ ಆಶ್ರಯ ಕೊಡಬೇಕು, ನಮಗೆ ಆ ಶಕ್ತಿ ಇದೆ, ಯಾರು ಬೇಕಾದರೂ ಅಮೆರಿಕಕ್ಕೆ ಬಂದು ನೆಲೆಸಲಿ ಎನ್ನುವಂತಹ ಮನಸ್ಥಿತಿ ಇರುವಂಥವ್ರು. ಇದೇ ಕಾರಣದಿಂದ ಕಳೆದ 4-6 ವರ್ಷಗಳಿಂದ ನಿರಂತರವಾಗಿ ಅಮೆರಿಕದಲ್ಲಿ ಅಕ್ರಮ ವಲಸಿಗರ ಪ್ರಾಬ್ಲಮ್ ಹೆಚ್ಚಾಗ್ತಾ ಇದೆ. ಈ ಅಕ್ರಮ ವಲಸಿಗರ ಕಾರಣದಿಂದಾಗಿ ಅಮೆರಿಕದಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ. ಇವರು ಸುಮ್ಮನೆ ಬಂದು ಅಮೆರಿಕದಲ್ಲಿ ಬದುಕು ಕಂಡುಕೊಳ್ತಾ ಇಲ್ಲ, ಎಲ್ಲೋ ವ್ಯಾಪಾರ ಮಾಡ್ತಾ ಇದ್ದಾರೆ, ಯಾರ ಮನೆಯಲ್ಲೋ ಕೂಲಿ ಮಾಡ್ತಾ ಇದ್ದಾರೆ, ಇದನ್ನು ಮಾಡ್ತಾ ಇಲ್ಲ. ಇವರು ಅಮೆರಿಕದಲ್ಲಿ ಕ್ರೈಮ್ ರೇಟನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ? ಮಾದಕ ವಸ್ತುಗಳ ಬಳಕೆ ಜಾಸ್ತಿ ಆಗ್ತಾ ಇದೆ, ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ಆಗ್ತಾ ಇದೆ, ಅಮೆರಿಕದ ಯುವಕರ ಕೈಗೆ ಮಾದಕ ವಸ್ತುಗಳು ಸಿಗ್ತಾ ಇದೆ, ಅಮೆರಿಕದಲ್ಲಿ ಮರ್ಡರ್ ಜಾಸ್ತಿ ಆಗ್ತಾ ಇದೆ, ರೇಪ್ ಜಾಸ್ತಿ ಆಗ್ತಾ ಇದೆ, ಕ್ರೈಮ್ ಚಟುವಟಿಕೆಗಳು ವಿಪರೀತವಾಗಿ ಜಾಸ್ತಿ ಆಗಿದೆ. ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದ್ರೆ, ಅಮೆರಿಕದ ಕೆಲವು ಪ್ರಮುಖ ನಗರಗಳಲ್ಲಿ ಸಂಜೆ 7 ಗಂಟೆ 8 ಗಂಟೆ ಆಗ್ತಿದ್ದ ಹಾಗೆ ಓಡಾಡೋದಕ್ಕಾಗ್ತಾ ಇಲ್ಲ. ನೀವು ಪಬ್ಲಿಕ್ ಅಲ್ಲಿ ಒಂದು ಕಾರನ್ನು ನಿಲ್ಲಿಸಿದ್ರೆ ಆ ಕಾರ್ಗೆ ಯಾವುದೇ ರೀತಿಯಲ್ಲಿ ಸೆಕ್ಯೂರಿಟಿ ಇರೋದಿಲ್ಲ, ಅದನ್ನ ಗ್ಲಾಸ್ ಹೊಡಿತಾರೆ, ಒಳಗಿದ್ದಂತಹ ಐಟಮ್ಗಳನ್ನ ದೋಚ್ಕೊಂಡು ಹೋಗ್ತಾರೆ. ಅಮೆರಿಕದಲ್ಲಿರುವಂತಹ ಅನೇಕ ಮನೆಗಳನ್ನ ರಾಬ್ರಿ ಮಾಡಲಾಗ್ತಾ ಇದೆ, ದೋಚ್ಕೊಂಡು ಹೋಗ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿ ಇದೆ. ಅಮೆರಿಕದ ಪೊಲೀಸರು ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಕ್ರಿಮಿನಲ್ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ. ಈ ವಿಚಾರ ಈ ಬಾರಿಯ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಟ್ರಂಪ್ ಹೇಳ್ತಾ ಇದ್ರು, ನಾನು ಈ ಹಿಂದೆ ಬಂದಾಗ ಏನ್ ಮಾಡಿದ್ನೋ ಅದಕ್ಕಿಂತಲೂ ತುಂಬಾ ಕಠಿಣವಾದಂತಹ ನಿರ್ಧಾರಗಳನ್ನು ಕೈಗೊಳ್ತೀನಿ ಅಂತ. ಟ್ರಂಪ್ ಈ ಹಿಂದೆ ಅಧಿಕಾರಕ್ಕೆ ಬಂದಾಗ ಏನ್ ಮಾಡಿದ್ರು? 2016ರಲ್ಲಿ ಅಮೆರಿಕದಲ್ಲಿ ಚುನಾವಣಾ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಟ್ರಂಪ್ ಘೋಷಣೆ ಮಾಡಿದ್ರು, ನಾನು ಅಧಿಕಾರಕ್ಕೆ ಬಂದ್ರೆ ಅಮೆರಿಕದ ಬಾರ್ಡರ್ ಅನ್ನ ಫುಲ್ ಟೈಟ್ ಮಾಡ್ತೀನಿ, ಅಕ್ರಮ ವಲಸಿಗರನ್ನ ಅಮೆರಿಕಾಗೆ ಎಂಟ್ರಿ ಆಗೋದಕ್ಕೆ ಬಿಡೋದಿಲ್ಲ ಅಂತ. ಯಾಕೆ ಹಾಗೆ ಹೇಳಿದ್ರು ಕೇಳಿದ್ರೆ, ಅಮೆರಿಕ ಒಂದು ಕಡೆ ಮೆಕ್ಸಿಕೋದ ಜೊತೆಗೆ ಬಾರ್ಡರ್ ಶೇರ್ ಮಾಡಿದೆ, ಇನ್ನೊಂದು ಕಡೆಯಲ್ಲಿ ಕೆನಡಾ ಜೊತೆಗೆ ಬಾರ್ಡರ್ ಶೇರ್ ಮಾಡಿದೆ. ಸಮಸ್ಯೆ ಆಗ್ತಿರೋದು ಎಲ್ಲಿ ಕೇಳಿದ್ರೆ, ಕೆನಡಾದಿಂದ ಅಕ್ರಮ ವಲಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಅಮೆರಿಕಾಗೆ ಬರ್ತಾ ಇಲ್ಲ, ಬದಲಾಗಿ ಮೆಕ್ಸಿಕೋದಿಂದ ಅಮೆರಿಕಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಕ್ರಮ ವಲಸಿಗರು ಬರ್ತಾ ಇದ್ದಾರೆ. ಕೇವಲ ಮೆಕ್ಸಿಕೋದ ಜನ ಬರ್ತಾರ ಅದು ಅಲ್ಲ, ಮೆಕ್ಸಿಕೋಗೆ ವಿಶ್ವದ ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ. ಅವರೆಲ್ಲರೂ ಕೂಡ ಮೆಕ್ಸಿಕೋದ ಮೂಲಕವಾಗಿ ಅಮೆರಿಕಾಗೆ ಎಂಟ್ರಿ ಪಡೆದುಕೊಳ್ತಾ ಇದ್ರು. ಇದಕ್ಕಾಗಿ ಟ್ರಂಪ್ 2016ರಲ್ಲಿ ಘೋಷಣೆ ಮಾಡಿದ್ರು, ಮೆಕ್ಸಿಕೋ ಮತ್ತು ಅಮೆರಿಕದ ನಡುವೆ ಒಂದು ದೊಡ್ಡದಾದಂತಹ ಗೋಡೆ ಕಟ್ತೀನಿ, ಅಮೆರಿಕದ ಪರ್ಮಿಷನ್ ಇಲ್ಲದೆ ಒಂದು ನುಸಿ ಕೂಡ ಒಳಗೆ ಬರೋದಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಾಗಿ ಮಾಡ್ತೀನಿ ಅಂತ ಟ್ರಂಪ್ ಘೋಷಣೆ ಮಾಡಿದ್ರು. ಅವರು ಘೋಷಣೆ ಮಾಡದಂತೆ ಮೆಕ್ಸಿಕೋ ಮತ್ತು ಅಮೆರಿಕದ ನಡುವೆ ಒಂದು ವಾಲ್ ಕಟ್ಟಿಸ್ತಾರೆ. ಬರೋಬ್ಬರಿ 3.5 ವರ್ಷಗಳ ಕಾಲ ಆ ವಾಲ್ ನಿರ್ಮಾಣ ಆಗಿದೆ. ಅದನ್ನ ಟ್ರಂಪ್ ವಾಲ್ ಅಂತಲೇ ಕರೆಯಲಾಗುತ್ತೆ. ಇದಕ್ಕೋಸ್ಕರವಾಗಿ ಅಮೆರಿಕ ಸರ್ಕಾರ $21.6 ಬಿಲಿಯನ್ ಅನ್ನ ವೆಚ್ಚ ಮಾಡಿದೆ. ಟ್ರಂಪ್ ಸರ್ಕಾರ ಮಾಡಿರೋದು ಇದು. ಅಮೆರಿಕ ಮತ್ತು ಮೆಕ್ಸಿಕೋದ ನಡುವೆ ಎಷ್ಟು ದೊಡ್ಡ ಬಾರ್ಡರ್ ಇದೆ ಕೇಳಿದ್ರೆ 3145 ಕಿಲೋಮೀಟರ್ ಅಷ್ಟು ಉದ್ದದಾದಂತಹ ಬಾರ್ಡರ್. ಆ ಇಡೀ ಬಾರ್ಡರ್ಗೆ ಟ್ರಂಪ್ ಒಂದು ಗೋಡೆಯನ್ನು ಕಟ್ಟಿದ್ದಾರೆ. ಚೀನಾದ ಮಹಾಗೋಡೆ ಹೇಗಿದೆಯೋ ಅದೇ ರೀತಿಯಾಗಿ ಟ್ರಂಪ್ ವಾಲ್ ಇದೆ, ಆದರೆ ಇದು ಐರನ್ ವಾಲ್. ಸದ್ಯ ಹೇಗಿದೆ ಪರಿಸ್ಥಿತಿ ಅಂತಂದ್ರೆ, ಮೆಕ್ಸಿಕೋದ ಟಿಜುವಾನಾ ಅನ್ನುವಂಥ ಒಂದು ಸಿಟಿ ಇದೆ, ಅಲ್ಲಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಅಕ್ರಮ ವಲಸಿಗರು ಅಮೆರಿಕವನ್ನು ಪ್ರವೇಶ ಮಾಡ್ತಾ ಇದ್ರು. ಆದರೆ ಟ್ರಂಪ್ ಬಂದ ಬಳಿಕ ಆ ಟಿಜುವಾನಾದಿಂದ ಯಾರೂ ಕೂಡ ಇಲ್ಲೀಗಲ್ ಆಗಿ ಅಮೆರಿಕದ ಒಳಗೆ ಪ್ರವೇಶ ಮಾಡೋದಕ್ಕೆ ಬಿಟ್ಟಿಲ್ಲ. ಇಮಿಗ್ರೇಷನ್ ನಿಯಮವನ್ನ ಸಿಕ್ಕಾಪಟ್ಟೆ ಟೈಟ್ ಮಾಡಿದ್ರು, ಜೊತೆಗೆ ವಾಲ್ ಕಟ್ಟಿಸಿದ್ರು. ಹೀಗಾಗಿ ಈ ಅಕ್ರಮ ವಲಸಿಗರ ಸಮಸ್ಯೆ ಕಡಿಮೆ ಆಗಿತ್ತು ಟ್ರಂಪ್ ಅವರ ಮೊದಲ ಅವಧಿಯಲ್ಲಿ. ಆದರೆ ಮಧ್ಯದಲ್ಲಿ ಟ್ರಂಪ್ ಸೋತು ಬಿಟ್ರು. 2020ರಲ್ಲಿ ಅಧಿಕಾರವನ್ನು ಕಳೆದುಕೊಂಡ್ರು, ಬೈಡನ್ ಬಂದ್ರು. ಅದೇ ಟೈಮ್ನಲ್ಲಿ ಕೊರೋನಾ ಕೂಡ ಬಂತು. ವಿಶ್ವದಲ್ಲಿ ಕೊರೋನಾದ ಕಾರಣದಿಂದಾಗಿ ಅನೇಕರು ನೆಲೆ ಕಳೆದುಕೊಂಡು ಬಿಟ್ರು, ಉದ್ಯೋಗ ಕಳೆದುಕೊಂಡ್ರು. ಅದರಲ್ಲಿ ಬಹುತೇಕರು ಅಮೆರಿಕಾಗೆ ಹೋಗಿ ನಾವು ಬದುಕು ಕಟ್ಟಿಕೊಳ್ತೀವಿ ಅಂತೇಳಿ ಈ ಟಿಜುವಾನಾ ನಗರದ ಮೂಲಕವಾಗಿ ಅಮೆರಿಕವನ್ನ ಎಂಟ್ರಿ ಆಗೋದಕ್ಕೆ ಬಯಸಿದ್ರು. ಅಮೆರಿಕದ ಬೇರೆ ಬೇರೆ ಬಾರ್ಡರ್ ರಾಜ್ಯಗಳಿಗೆ ಈ ಸಮಸ್ಯೆ ಜಾಸ್ತಿ ಆಯಿತು, ಮೆಕ್ಸಿಕೋದಿಂದ ಒಳಗೆ ಬರುವಂತಹದ್ದು. ಈಗ ಟ್ರಂಪ್ ಏನ್ ಹೇಳಿದ್ರು, ನಾನು ಈ ಬಾರಿ ಬಂದ್ರೆ ಕೇವಲ ಬಾರ್ಡರ್ ಸುರಕ್ಷತೆಯನ್ನು ಮಾತ್ರ ಮಾಡೋದಿಲ್ಲ, ಅಮೆರಿಕದಲ್ಲಿ 226 ವರ್ಷದ ಹಳೆಯ 1798
ಏಲಿಯನ್ ಎನಿಮೀಸ್ ಆಕ್ಟ್ ಅನ್ನು ಬಳಸ್ತೀನಿ, ಆ ಮೂಲಕವಾಗಿ ಒಂದು ಎಮರ್ಜೆನ್ಸಿಯನ್ನು ಹೇರಿ ಯಾರ್ಯಾರು ಅಕ್ರಮ ವಲಸಿಗರಿದ್ದಾರೋ ಅವ್ರನ್ನೆಲ್ಲ ಹೊರ ಹಾಕ್ತೀನಿ ಹೀಗಂತ ಘೋಷಣೆ ಮಾಡಿದ್ರು. ಚುನಾವಣಾ ಪ್ರಚಾರದ ವೇಳೆ ಅನೇಕ ಬಾರಿ ಇದನ್ನು ಹೇಳಿದ್ರು. ಈಗ ಟ್ರಂಪ್ ಅಧಿಕಾರಕ್ಕೆ ಬರುತ್ತಿದ್ದಂತೆ ಇದನ್ನ ಜಾರಿ ಮಾಡ್ತಾ ಇದ್ದಾರೆ. ಅಮೆರಿಕದಲ್ಲಿರುವಂತಹ ಅಕ್ರಮ ವಲಸಿಗರನ್ನ ಅವರು ಹೊರ ಹಾಕ್ತಾರೆ. ಮಿತ್ರರೇ, ಯಾಕೋಸ್ಕರವಾಗಿ ಇಷ್ಟೊಂದು ಕಠಿಣ ನಿರ್ಧಾರ ಕೈಗೊಳ್ತಾ ಇದ್ದಾರೆ ಕೇಳಿದ್ರೆ, ಇವತ್ತು ಅಮೆರಿಕದ ಪ್ರಖ್ಯಾತ ನಗರಗಳಾದಂತಹ ಲಾಸ್ ಏಂಜಲೀಸ್ ಇರಬಹುದು, ಹೌಸ್ಟನ್ ಇರಬಹುದು, ಡಲ್ಲಾಸ್ ಇರಬಹುದು, ಈ ಎಲ್ಲ ನಗರಗಳಲ್ಲಿ ಅಕ್ರಮ ವಲಸಿಗರ ಪ್ರಾಬ್ಲಮ್ ವಿಪರೀತ ಆಗ್ತಾ ಇದೆ. ಆ ಸಿಟಿಯ ಸೌಂದರ್ಯವೇ ಹಾಳಾಗ್ತಾ ಇದೆ. ಆ ಸಿಟಿಗೆ ಬರೋದಕ್ಕೆ ಜನ ಹೆದರ್ಕೊಳ್ಳುವಂತಹ ಪರಿಸ್ಥಿತಿ ಇದೆ. ಅಲ್ಲಿ ಬದುಕೋದೇ ಕಷ್ಟ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ನಮಗೆಲ್ಲ ಹೊರಗಿನಿಂದ ನೋಡಿದಾಗ ಅಮೆರಿಕ ತುಂಬಾ ಸೇಫ್ ಅನ್ಸುತ್ತೆ, ಆದ್ರೆ ಒಳಗಡೆ ಪರಿಸ್ಥಿತಿ ಬೇರೆ ಆಗ್ತಾ ಇದೆ. ಇದಕ್ಕಾಗಿ ಟ್ರಂಪ್ ಹೇಳ್ತಾ ಇದ್ದಾರೆ, ಅಮೆರಿಕನ್ ಫಸ್ಟ್, ಅಮೆರಿಕನ್ನರಿಗೋಸ್ಕರವಾಗಿ ನಾನು ಕ್ರಮ ವಹಿಸ್ತೀನಿ, ನಾನು ಇಂತಹ ಟಫ್ ನಿರ್ಧಾರಗಳನ್ನು ಕೈಗೊಳ್ತೀನಿ ಅಂತ. ಇದರ ಇಂಪ್ಯಾಕ್ಟ್ ಭಾರತದ ಮೇಲೆ ಏನಾದರೂ ಆಗುತ್ತಾ ಕೇಳಿದ್ರೆ, ಮಿತ್ರರೇ, ಭಾರತದಿಂದ ದೊಡ್ಡ ಪ್ರಮಾಣದಲ್ಲಿ ಯಾರು ಕೂಡ ಇಲ್ಲೀಗಲ್ ಆಗಿ ಅಮೆರಿಕವನ್ನು ಪ್ರವೇಶ ಮಾಡೋದಿಲ್ಲ. ಇರಬಹುದು, ಬಹಳ ಕಡಿಮೆ. ನಮ್ಮವ್ರು ಯಾರೇ ಹೋದ್ರೂ ಕೂಡ ಲೀಗಲಿ ಅಮೆರಿಕವನ್ನು ಪ್ರವೇಶ ಮಾಡಿರ್ತಾರೆ, ಅಲ್ಲಿ ಉದ್ಯೋಗ ಕಂಡುಕೊಂಡಿರ್ತಾರೆ. ಕೆಲವರಂತೂ ಅಮೆರಿಕದ ಸಿಟಿಸನ್ಸ್ಗಳಾಗಿರ್ತಾರೆ. ಇವರಿಗೆಲ್ಲ ಏನು ದೊಡ್ಡ ಪ್ರಮಾಣದಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ. ಯಾರಿಗೆ ಪ್ರಾಬ್ಲಮ್ ಆಗುತ್ತೆ ಕೇಳಿದ್ರೆ, ಇಲ್ಲೀಗಲ್ ಆಗಿ ಯಾರು ಅಮೆರಿಕದಲ್ಲಿ ನೆಲೆಸಿದಾರೋ ಅವರಿಗೆ ಪ್ರಾಬ್ಲಮ್ ಆಗುತ್ತೆ. ಟ್ರಂಪ್ ಸರ್ಕಾರ ಅವ್ರನ್ನೆಲ್ಲ ಹೊರ ಹಾಕುವಂತ ಕೆಲಸ ಮಾಡುತ್ತೆ. ನನಗನ್ಸುತ್ತೆ ಸ್ವಲ್ಪ ಖಲಿಸ್ತಾನಿಗಳಿಗೆ ಪ್ರಾಬ್ಲಮ್ ಆಗಬಹುದು ಅಂತ. ಈ ಖಲಿಸ್ತಾನಿಗಳು ಕೆನಡಾ ಮೂಲಕವಾಗಿ ಅಮೆರಿಕಾಗೆ ಪ್ರವೇಶ ಕಂಡುಕೊಂಡು ಅಮೆರಿಕದಲ್ಲಿ ವಾಸ ಮಾಡ್ತಾ ಇದ್ದಾರೆ, ಭಾರತದ ವಿರುದ್ಧ ಒಂದಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ದೇಶಭ್ರಷ್ಟರಾಗಿ ಅಲೆಯುವಂತಹ ಪರಿಸ್ಥಿತಿ ಬರುತ್ತೆ. ಹಾಗಂತ ಇವರು ಕೆನಡಾಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ಕೆನಡಾದಲ್ಲಿ ಟ್ರುಡೋ ಸರ್ಕಾರವು ಈಗ ಸ್ವಲ್ಪ ಟೈಟ್ ಮಾಡ್ತಾ ಇದೆ. ಟ್ರುಡೋ ಇತ್ತೀಚೆಗೆ ಒಂದು ಘೋಷಣೆ ಮಾಡಿದ್ರು, ನಾವು ತಪ್ಪು ಮಾಡಿಬಿಟ್ವಿ, ಕೆನಡಾಗೆ ಯಾರೇ ಬಂದರೂ ಕೂಡ ಅವರನ್ನು ಒಳಗೆ ಬಿಟ್ಕೊಂಡು ಇವತ್ತು ಕೆನಡಾದಲ್ಲಿ ಇಮಿಗ್ರೆಂಟ್ಸ್ ಇಂದಾಗಿ ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಇಲ್ಲಿ ಗಮನಿಸಿ, ಟ್ರಂಪ್ ಹೇಳ್ತಾ ಇರುವಂತಹದ್ದು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಬಗ್ಗೆ, ಆದ್ರೆ ಕೆನಡಾದಲ್ಲಿ ಟ್ರುಡೋ ಹೇಳ್ತಾ ಇರುವಂತಹದ್ದು ಇಮಿಗ್ರೆಂಟ್ಸ್ ಗಳೇ ನಮಗೆ ಪ್ರಾಬ್ಲಮ್ ಆಗ್ತಾ ಇದ್ದಾರೆ ಅಂತ. ಅಂದ್ರೆ ಹೊರಗಿನಿಂದ ಬಂದು ಕೆನಡಾದಲ್ಲಿ ನೆಲೆಸಿ ಇವತ್ತು ಅವರಿಂದ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಅವರು ಲೀಗಲ್ ಇಮಿಗ್ರೆಂಟ್ಸ್ ಬಗ್ಗೆಯೂ ಮಾತನಾಡ್ತಾ ಇದ್ದಾರೆ. ಕೆನಡಾ ಯಾವ ರೀತಿಯ ಪಾಲಿಸಿಯನ್ನು ಅಡಾಪ್ಟ್ ಮಾಡ್ಕೊಂಡಿತ್ತು ಕೇಳಿದ್ರೆ, ವಿಶ್ವದ ಯಾವುದೇ ದೇಶಗಳಿಂದ ಯಾರು ಬೇಕಾದರೂ ಬರಲಿ, ನಾವು ಅವರಿಗೆ ಅವಕಾಶ ಕೊಡ್ತೀವಿ, ಅವ್ರಿಗೆ ನಮ್ಮ ದೇಶದಲ್ಲಿ ಜಾಗ ಕೊಡ್ತೀವಿ ಅಂತ. ಯಾಕೆಂದರೆ ಕೆನಡಾದಲ್ಲಿ ಜನಸಂಖ್ಯೆ ಪ್ರಾಬ್ಲಮ್ ಇತ್ತು, ಅಲ್ಲಿ ಜನಸಂಖ್ಯೆ ಇರಲಿಲ್ಲ. ಇದಕ್ಕೋಸ್ಕರವಾಗಿ ಅವರು ಈ ರೀತಿಯಾಗಿ ಇಮಿಗ್ರೆಂಟ್ಸ್ ನಿಯಮವನ್ನು ಹೊಂದಿದ್ರು. ಆದರೆ ಈಗ ಅದೇ ಅವರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೆ. ಹೀಗಾಗಿ ಮುಂದಿನ 4-6 ವರ್ಷಗಳ ಕಾಲ ನಾವು ವಲಸೆ ಬರುವವರನ್ನು ತಡಿತೀವಿ ಅಂತೇಳಿ ಕೆನಡಾ ಸರ್ಕಾರ ಹೇಳ್ತಾ ಇತ್ತು. ಭಾರತೀಯರಿಗೆ ಇನ್ನೊಂದು ಪ್ರಾಬ್ಲಮ್ ಏನಾಗಬಹುದು ಕೇಳಿದ್ರೆ, ಇವತ್ತು ನಮ್ಮ ಕೋಟ್ಯಾಧೀಶ್ವರರು ಏನಿರ್ತಾರೆ, ಮಿಲಿಯನೇರ್ಸ್ ಅಂತ ಹೇಳ್ತೀವಲ್ಲ, ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಅಮೆರಿಕ, ಕೆನಡಾ ಈ ದೇಶಗಳಿಗೆ ಹೋಗಿ ನೆಲೆಸೋದಕ್ಕೆ ಇಷ್ಟಪಡ್ತಾರೆ. ಭಾರತದಲ್ಲಿ ಚೆನ್ನಾಗಿ ದುಡ್ಡು ಮಾಡ್ಕೊಂಡಿರ್ತಾರೆ. ತಮ್ಮ ಮಕ್ಕಳ ಎಜುಕೇಶನ್ಗೋಸ್ಕರವಾಗೋ ಅಥವಾ ತಮ್ಮ ಮಕ್ಕಳ ಉದ್ಯೋಗಕ್ಕೋಸ್ಕರವಾಗೋ ಇವರು ಆ ದೇಶಗಳಿಗೆ ಶಿಫ್ಟ್ ಆಗ್ತಾ ಇದ್ರು. ಇನ್ನು ಮುಂದೆ ಇವರೆಲ್ಲರೂ ಕೂಡ ಇಂತಹ ದೇಶಗಳಿಗೆ ಹೋಗೋದು ಕಷ್ಟ ಆಗಬಹುದು. ಲೀಗಲಿ ನಾವು ಹೋಗ್ತೀವಿ ಅಂತಂದ್ರೂ ಕೂಡ ಆ ದೇಶಗಳು ತಡೆ ಹಿಡಿಬಹುದು. ಇದೊಂದು ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಜೊತೆಗೆ ಉದ್ಯೋಗಾವಕಾಶಗಳು ಸ್ವಲ್ಪ ಕಡಿಮೆ ಆಗಬಹುದು. ಇಂತಹದ್ದು ಕೂಡ ಕೆಲವೊಂದು ಸಮಸ್ಯೆ ಆಗಬಹುದು. ಆದರೆ ಭಾರತಕ್ಕೇನು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತಪ್ಪ, ಅಮೆರಿಕದಲ್ಲಿರುವಂತಹ ಭಾರತೀಯರನ್ನೆಲ್ಲ ಟ್ರಂಪ್ ಹೊರ ಹಾಕ್ಬಿಡ್ತಾರೆ, ಅದೆಲ್ಲ ಸಾಧ್ಯ ಇಲ್ಲ. ಇಲ್ಲೀಗಲ್ ಆಗಿ ಯಾರು ನೆಲೆಸಿದಾರೋ ಅವರಿಗೆ ಸಮಸ್ಯೆ ಆಗುತ್ತೆ. ಭಾರತಕ್ಕೆ ಇದು ಇನ್ನೊಂದು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ಅದು ಹೇಗೆ ಕೇಳಿದ್ರೆ, ಟ್ರಂಪ್ ಇನ್ನೊಂದು ವರ್ಷ ಅಥವಾ 2 ವರ್ಷ ಅಮೆರಿಕದಲ್ಲಿರುವಂತಹ ಅಕ್ರಮ ವಲಸಿಗರನ್ನ ಬಲವಂತವಾಗಿ ಹೊರ ಹಾಕ್ತಾರೆ. ಇಡೀ ವಿಶ್ವದಲ್ಲಿ ಇದು ಸದ್ದು ಮಾಡುತ್ತೆ. ಭಾರತ ಕೂಡ ಇದನ್ನ ಬಯಸ್ತಾ ಇದೆಯಲ್ಲ. ಭಾರತದಲ್ಲೂ NRC ಜಾರಿ ಆಗಬೇಕು. ನಾವು CAA ಜಾರಿ ಮಾಡಿದ್ದೀವಿ, ಅದೇ ರೀತಿಯಾಗಿ NRC ಅನ್ನ ಕೂಡ ಜಾರಿ ಮಾಡಬೇಕು. ಯಾರ್ಯಾರು ನಮ್ಮ ದೇಶದಲ್ಲಿ ಅಕ್ರಮವಾಗಿ ವಲಸಿಗರು ಬಂದು ನೆಲೆಸಿದಾರೋ, ನಮ್ಮ ದೇಶದಲ್ಲಿ ಕ್ರಿಮಿನಲ್ ಚಟುವಟಿಕೆಗಳಿಗೆ ಕಾರಣರಾಗ್ತಾ ಇದ್ದಾರೋ ಅಂಥವ್ರನ್ನ ಒದ್ದು ಹೊರ ಹಾಕಬೇಕು ಅಂತ ಭಾರತದಲ್ಲಿ ಒಂದು ಕೂಗು ಇದೆಯಲ್ಲ. ಈಗ ಭಾರತ ಅದನ್ನು ಮಾಡಿದ್ದೆ ಆದರೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗುತ್ತೆ. ಅಂತಾರಾಷ್ಟ್ರೀಯ ಸಮುದಾಯ ಅದ್ರ ಬಗ್ಗೆ ಮಾತನಾಡುತ್ತೆ. ಪಾಶ್ಚಿಮಾತ್ಯರು ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾತನಾಡ್ತಾರೆ. ಇದೆಲ್ಲ ತಪ್ಪು, ಭಾರತ ಮಾಡ್ತಿರೋದು ತಪ್ಪು, ಹೀಗೆಲ್ಲ ಹೇಳ್ತಾರಲ್ವಾ. ಅಮೆರಿಕವೇ ಇದನ್ನು ಮಾಡಿದಂತಹ ಸಂದರ್ಭದಲ್ಲಿ ಭಾರತ ಈಸಿಯಾಗಿ ನಮ್ಮ ದೇಶದಲ್ಲಿರುವಂತಹ ಅಕ್ರಮ ವಲಸಿಗರನ್ನ, ಮುಖ್ಯವಾಗಿ ಬಾಂಗ್ಲಾದಿಂದ ಬಂದಂತಹ ಅಕ್ರಮ ವಲಸಿಗರಿರಬಹುದು, ರೋಹಿಂಗ್ಯಾಗಳಿರಬಹುದು, ಇವರನ್ನೆಲ್ಲ ಒದ್ದು ಹೊರ ಹಾಕಬಹುದು. ಯಾವುದೇ ಮುಲಾಜಿ ಇಟ್ಕೊಳ್ಳೋದು ಬೇಕಾಗಿಲ್ಲ. NRCಯನ್ನು ಈಸಿಯಾಗಿ ಭಾರತದಲ್ಲಿ ಜಾರಿ ಮಾಡಬಹುದು. ನಮಗೆ ಅಂತಾರಾಷ್ಟ್ರೀಯ ಒತ್ತಡವೂ ಕೂಡ ಬರೋದಿಲ್ಲ. ಯಾಕಂದರೆ ವಿಶ್ವದ ಹಿರಿಯಣ್ಣನೇ ಇದನ್ನು ಮಾಡ್ತಾ ಇದೆಯಲ್ಲ. ಈ ರೀತಿಯಾಗಿ ಭಾರತಕ್ಕೂ ಕೂಡ ಇದರಿಂದ ಹೆಲ್ಪ್ ಆಗುತ್ತೆ. ಮಿತ್ರರೇ, ಟ್ರಂಪ್ ನಿರ್ಧಾರದ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.